ಕೋಲಾರದಲ್ಲಿ ಬಿಜೆಪಿಯ ಮಾಜಿ ಸಂಸದ ಮುನಿಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಸಾಧನಾ ಸಮಾವೇಶ ಮಾಡುತ್ತಿರುವ ಕಾಂಗ್ರೆಸ್ನ ಶಾಸಕರು, ಸಚಿವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಹ ಆರೋಪಿಯಾಗಿದ್ದಾರೆ. ಸಿಎಂ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಮಾನ ಮರ್ಯಾದೆ ಇದ್ದಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿತ್ತು. ರೈಲ್ವೆ ಯೋಜನೆಗಳಿಗೆ ಹಣವೇ ಇಲ್ಲವೆಂದು ಕಾಂಗ್ರೆಸ್ ಸರ್ಕಾರ ಕೈಚೆಲ್ಲಿದೆ. ಕೇಂದ್ರದಿಂದ ಗ್ರಾಮ ಪಂಚಾಯಿತಿಗಳಿಗೆ ಬರುವ ಹಣವನ್ನ ತಡೆದಿದ್ದಾರೆ. ರಾಜ್ಯ ಸರ್ಕಾರ 37,000 ಕೋಟಿ ಹಣವನ್ನ ಗುತ್ತಿಗೆದಾರರಿಗೆ ಕೊಟ್ಟಿಲ್ಲ. ಶುದ್ಧ ಕುಡಿಯುವ ನೀರನ್ನ ಜನರಿಗೆ ಕೊಡ್ತಾ ಇಲ್ಲ. ಈಗಲೂ ಚುನಾವಣೆ ನಡೆದ್ರೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಎಂದು ಮುನಿಸ್ವಾಮಿ ಹೇಳಿದರು. ಎಸ್ಟಿ ಅಭಿವೃದ್ಧಿ ನಿಗಮದ ಹಣವನ್ನ ಚುನಾವಣೆಗೆ ಬಳಸಿಕೊಂಡು ಬೇರೆ ಬೇರೆ ಕಡೆ ಕಳಿಸಿ ಅದರಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಈ ರಾಜ್ಯದ ಹಣಕಾಸು ಸಚಿವರಾದಂತ ಸಿದ್ದರಾಮಯ್ಯನವರೇ ಸೈನ್ ಹಾಕಿ ಹಣ ಬಿಡುಗಡೆ ಮಾಡಿರೋದು. ಅದು 180 ಕೋಟಿ ಅಲ್ಲ 80 ಕೋಟಿ ಅಂತ ಹೇಳಿ ಅವ್ರು ಒಪ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇವತ್ತು ಯಾರೇ ಒಂದು ವ್ಯಕ್ತಿ ಸಣ್ಣ ₹1, ₹5 ಕಳ್ತನ ಮಾಡಿದ್ರೆ FIR ಆದ್ರೆ FIR, ಅವ್ರನ್ನ ಅರೆಸ್ಟ್ ಮಾಡಬೇಕು, ಬೇಲ್ ಮೇಲೆ ಅವ್ರ ಈಚೆ ಕಡೆ ಬರ್ಬೇಕಷ್ಟೇ. ಆದ್ರೆ 80 ಕೋಟಿ ಹಣ ಅಷ್ಟೇ ಆಗಿರೋದು ಅಂತ ಹೇಳ್ತಾರೆ ಅಂದ್ರೆ ಬೇಜವಾಬ್ದಾರಿಯಾಗಿ ಉತ್ತರವನ್ನು ಕೊಟ್ಟು ಅವರೇ ಒಪ್ಕೊಂಡಿದ್ದಾದ್ಮೇಲೆ ಇದುವರೆಗೂ ರಿಸೈನ್ ಕೊಡದೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ದರೆ ಇದುವರೆಗೂ ಅವರು ಸಿಎಂ ಆಗಿ ಮುಂದುವರಿತಾ ಇದ್ದಾರೆ. ಸೈಟುಗಳು ಯಾರ್ದು ಅಂತ ಹೇಳಿ ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಂತವ್ರು ಅವರು, ನಾವು ತಗೊಂಡೇ ಇಲ್ಲ ಅಂತ ಹೇಳಿದಂತವ್ರು ಅವರು, ಈಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಂತ ಸಿದ್ದರಾಮಯ್ಯನವರು ಮತ್ತೆ ಅದೇ ಸೈಟ್ಗಳನ್ನ ಅವ್ರು ಸಿಕ್ಕಾಕೊಂಡು ಅವ್ರ ಮೇಲೆ FIR ಆಗುತ್ತೆ ಅಂತ ಹೇಳಿದಾಗ ಏನು ಮೈಸೂರು ಚಲೋ ಹೋರಾಟವನ್ನು ನಂಬ್ಕೊಂಡಂತ ಸಂದರ್ಭದಲ್ಲಿ ಇನ್ನು ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಆ ಸೈಟ್ಗಳನ್ನ ವಾಪಸ್ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಅದರಲ್ಲೂ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲೂ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಅವ್ರದೇ ಕಾರ್ಮಿಕ ಇಲಾಖೆ ಸಚಿವರು ₹600 ಕಿಟ್ಗಳನ್ನ ತಗೊಂಬಂದು ಕಾರ್ಮಿಕರು ಕೊಡ್ಬೇಕಾಗಿರ್ತಕ್ಕಂಥ ಕಿಟ್ಗಳನ್ನ ₹2,500 ನಾನು ತಗೊಂಬಂದಿದ್ದೀನಿ ಅಂತ ಹೇಳಿ ರೈತರ ಆತ್ಮಹತ್ಯೆಗಳಲ್ಲಿ ಕರ್ನಾಟಕ ಇವತ್ತು ಫಸ್ಟ್ ಇದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಕುಂಠಿತ ಆಗಿದೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಇಲ್ಲಿ ಫ್ರೀ ಕರೆಂಟ್ ಕೊಡೋದು ಯೂನಿಟ್ಗೆ ಎಷ್ಟಾಗಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಆ ಕಾರಣಕ್ಕೆ ಹಾಲಿನ ದರ ಕೊಡ್ತಾ ಇದೆ. ಮದ್ಯದ ಮೇಲಿನ ಇದಂತೂ 50% ರೈಸ್ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಹೆಸರಿರಲಿಲ್ಲ. ಅದರಲ್ಲಿ ಕೂಡ ಇವತ್ತು ಎಲ್ಲ ರೇಟ್ಗಳು ಕೂಡ ದುಪ್ಪಟ್ಟು ಮಾಡಿರೋದು ಅವ್ರ ಸಾಧನೆ. BMT ಇವತ್ತು ರೈತರ ಭೂಮಿ ತಗೊಬೇಕು ಅಥವಾ ಮನೆ ಕಟ್ಟಬೇಕಂದ್ರೆ ಮನೆ ರೇಟ್ಗಿಂತ ಜಾಗದ ರೇಟ್ ಕಟ್ಟೋ ಫೀಸೇ ಜಾಸ್ತಿ ಆಗಿದೆ. ಅದನ್ನ ತಗೊಳಕ್ ನೋಡೋಕೆ ಹೋದ್ರೆ ಜನ ಉದಾಹರಣೆಗಳು ಸಾಕಷ್ಟಿದೆ.